ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿದ ಕಾರಣ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದ ಕಾಂಗ್ರೆಸ್ ಪಕ್ಷ 2 ಗುಂಪುಗಳಾಗಿ ವಿಭಜಿಸಲ್ಪಟ್ಟು ಅಲ್ಪಮತಕ್ಕೆ ಕುಸಿಯುತ್ತದೆ. ಆಗ ಕಮ್ಯುನಿಸ್ಟ್ ಪಾರ್ಟಿಯು ಇಂದಿರಾ ಗಾಂಧಿಯವರಿಗೆ ಸರ್ಕಾರ ರಚಿಸಲು ಬೆಂಬಲ ನೀಡುವುದರ ಜೊತೆಗೆ ಶಿಕ್ಷಣ ಮಂತ್ರಿಯ ಬೇಡಿಕೆಯನ್ನು ಮುಂದಿಡುತ್ತದೆ. ಯಾಕೆಂದರೆ ಸ್ಕೂಲಿಂದ ಕಾಲೇಜಿನವರೆಗೂ ನೀವು ಯಾವುದೇ ವಿಚಾರಧಾರೆಯನ್ನ ಶಿಕ್ಷಣದ ಮೂಲಕ ಮಕ್ಕಳ ಮನಸ್ಸಿಗೆ ತುಂಬುತ್ತೀರೋ ಅದೇ ಮಕ್ಕಳು ಮುಂದೆ 20 ವರ್ಷಗಳಲ್ಲಿ ಯುವ ಪೀಳಿಗೆ ಒಂದು ನಿರ್ದಿಷ್ಟ ವಿಚಾರಧಾರೆಯ ಮಾನಸಿಕ ಗುಲಾಮರಾಗುತ್ತಾರೆ. ಪ್ರೊಫೆಸರ್ ನೂರುಲ್ ಹಸನ್ ಅವರು ಇಸ್ಲಾಮಿಸ್ಟ್ ಮತ್ತು ಕಮ್ಯುನಿಸ್ಟ್ ಐಡಿಯಾಲಜಿಯ ಡೆಡ್ಲಿ ಕಾಂಬಿನೇಷನ್ ಆಗಿರುತ್ತಾರೆ. ಅವರನ್ನು ಎಜುಕೇಷನ್ ಮಿನಿಸ್ಟರ್ ಆಗಿ ಆಯ್ಕೆ ಮಾಡುತ್ತಾರೆ. ನಂತರ ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ನ ಸ್ಥಾಪನೆ ಮಾಡುತ್ತಾರೆ ಮತ್ತು ಇರ್ಫಾನ್ ಹಬೀಬ್, ರೋಮಿಲಾ ಥಾಪರ್, ಸತೀಶ್ ಚಂದ್ರ, ಡಿಎನ್ ಝಾ ಮುಂತಾದವರಿಗೆ ದೊಡ್ಡ ಹುದ್ದೆಗಳನ್ನು ನೀಡಲಾಗುತ್ತೆ. ಇಂಡಿಯನ್ ಹಿಸ್ಟಾರಿಯನ್ಸ್ ಆದ ಆರ್.ಸಿ. ಮಜುಮ್ದಾರ್ ಮತ್ತು ಜಾದುನಾಥ್ ಸರ್ಕಾರ್ ಅವರ ರಿಸರ್ಚ್ ಮತ್ತು ಟ್ರಾನ್ಸ್ಲೇಷನ್ ಅನ್ನ ತಡೆಹಿಡಿಯಲಾಗುತ್ತದೆ ಮತ್ತು ಅವರು ರಚಿಸಿದ ಇತಿಹಾಸದ ಪಠ್ಯ ಪುಸ್ತಕಗಳನ್ನು ಸ್ಕೂಲ್ ಕಾಲೇಜುಗಳಿಂದ ತೆಗೆದುಹಾಕಲಾಗುತ್ತದೆ. ನಂತರ JNUನ ಸ್ಥಾಪನೆಯಾಗುತ್ತದೆ. ಆಂಟಿ ಇಂಡಿಯಾದ ಇತಿಹಾಸವನ್ನು ರಚಿಸುತ್ತಾರೆ. ಯಾಕೆಂದರೆ ಮುಂದಿನ ಪೀಳಿಗೆ ನಿಜವಾದ ಇತಿಹಾಸವನ್ನ